ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯಲ್ಲಿರುವ ಶಾಂತಿನಿಕೇತನ ಶಾಲೆಯ ಆವರಣದಲ್ಲಿ ಶ್ರೀ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡ, ಕಾಡುಗೊಲ್ಲ ನಿಗಮ ಅಧ್ಯಕ್ಷರಾದ ಹಾರೋಗೆರೆ ಮಹೇಶ್, ಬಿಜೆಪಿ ಮುಖಂಡರಾದ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬರಗೂರು ನಟರಾಜ್, ನಗರಸಭಾ ಸದಸ್ಯರಾದ ಎಸ್ಎಲ್ ರಂಗನಾಥ್, ಶಿವಶಂಕರಪ್ಪ, ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸುರೇಶ್, ಉಪಾಧ್ಯಕ್ಷರಾದ ವಿನಾಯಕ ಬಿಎಸ್, ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಸಮಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅನೇಕ ಸಮಾರಂಭಗಳಿಗೆ ಭಾಗಿಯಾಗ್ತೀವಿ, ಆದರೆ ಈ ಕಾರ್ಯಕ್ರಮ ನಮಗೆ ತುಂಬಾ ಅಚ್ಚುಮೆಚ್ಚು. ಯಾಕೆ ಅಚ್ಚುಮೆಚ್ಚು ಅಂತ ಹೇಳಿದ್ರೆ, ನಮ್ಮ ಶಾಖಾ ಮಠ ಪ್ರಾರಂಭ ಆದಾಗ ನಮ್ಮ ಮಠದ ಮೊದಲನೇ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ 2002. ರೇವಣ್ಣವರು ಸಚಿವರು, ನಾವು ಮಠಕ್ಕೆ ಹೊಸಬರು. 2002 ಬಂದದ್ದು ಮಕ್ಕಳು ಕೇವಲ 30 ಜನ. ಆದ್ರೆ 30 ಜನ ಮಕ್ಕಳು ಸಂಖ್ಯೆ ಕಡಿಮೆ ಆದರೂ ಕೂಡ ಆ ಸಮಾರಂಭದ ಮಹತ್ವ ಎಷ್ಟಿತ್ತು ಅಂತ ಹೇಳಿದ್ರೆ, ಸಚಿವರಿದ್ರು, ಸ್ವಾಮಿಗಳಿದ್ರು, ನಮ್ಮೆಲ್ಲ ಜಿಲ್ಲೆಯ ಹಿರಿಯ ಮುಖಂಡರು ಭಾಗಿಯಾಗಿದ್ರು. ನಮಗೆ ಎನಿಸಿದ್ದು ಸಂಖ್ಯೆ ಕಡಿಮೆಗಿಂತ ಆ ಕಾರ್ಯಕ್ರಮದ ಮಹತ್ವ ಬಹಳ ದೊಡ್ಡದು ಅಂತ ಹೇಳಿ ನಾವು ಅಂದ್ಕೊಂಡು ಪ್ರಾರಂಭ ಮಾಡಂತ ಅವತ್ತಿನ ಕಾರ್ಯಕ್ರಮ 24 ವರ್ಷ ಆಯಿತು. ನಾವು ಯಾವ ವರ್ಷವೂ ಕೂಡ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಯಾಕೆ ನಿಲ್ಲಿಸಿಲ್ಲ ಅಂತ ಕೇಳಿ, ನಮ್ಮಲ್ಲಿ ಒಬ್ಬರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಅನಂತು ಅಂತೇಳಿ, ಅವ್ರ ಮಗ SSLC ಅತಿ ಹೆಚ್ಚು ಅಂಕ ಪಡೆದ ಸನ್ಮಾನ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಅವನ ತಂಗಿ ಬಂದಿದ್ವಿ ಜೊತೆಗೆ. ಆಕೆ ವೇದಿಕೆ ಮೇಲೆ ನನ್ನ ಹತ್ರ ಬಂದು, ಉದಯ್, ನಮ್ಮ ಅಣ್ಣನಿಗೆ ಸನ್ಮಾನ ಮಾಡಿದಿರ, ಮುಂದಿನ ವರ್ಷ ನಾನು 90ಕ್ಕಿಂತ ಹೆಚ್ಚು ಅಂಕ ಪಡೆದು ನಿಮ್ಮಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದು. ಆಯ್ತು, ನಾನು ತಮಾಷೆಗೆ ಗೊತ್ತಿರೋ ಮಗು, ನಮ್ಮ ಕ್ಲಾಸ್, ನಮ್ಮ ಶಾಲೆಗೆ ಓದಿದ ಮಗು, ನಿಮ್ಮ ಅದು 90% ತೆಗಿ, ಆಮೇಲೆ ನೋಡೋಣ ಅಂತ ಹೇಳಿದೆ. ಆಕೆ ಮುಂದಿನ ವರ್ಷ ಅದೇ ಸಮಾರಂಭದಲ್ಲಿ ಬಂದು ವೇದಿಕೆಯಲ್ಲಿ ಕೂತ್ಕೊಂಡು ಹೇಳ್ತಾಳೆ, ಬರೀ ನಾನು ಹೋದ ವರ್ಷ ನಿಮ್ಗೆ ಹೇಳಿದ್ದೆ ನಾನು ತಗೊಳ್ತೀನಿ ಅಂತ, 96% ತಗೊಂಡಿದ್ದೀನಿ, ಇವನ್ನ ಸನ್ಮಾನ ಮಾಡಬೇಕು. ಆವಾಗ ನಮಗೆ ಅನ್ನಿಸ್ತು, ಈ ಸಮಾರಂಭವನ್ನ ಯಾವುದೇ ಕಾರಣಕ್ಕೂ ಯಾರು ಬರ್ಲಿ ಬಿಡ್ಲಿ, ಟೀಕೆ ಮಾಡ್ಲಿ, ಹಣ ಕೊಡ್ಲಿ ಕೊಡಲಿ, ನಮ್ಮಲ್ಲಿ ಒಂದು ಸ್ವಭಾವ ಐತೆ ಹುಡುಗರಲ್ಲಿ. ಕಾರ್ಯಕ್ರಮ ಚೆನ್ನಾಗಾದ್ರೂ ಸೇರಿಸ್ಕೊಳೋಣ, ಆಮೇಲೆ ಕೇಳಿದ್ರೆ ನಮ್ದೇ ಕೇಳೋದು ಅಂತ ಹೇಳಿ ಮತ್ತೆ ಪ್ರಚಾರ ಬೇರೆ ಮಾಡೋದು. ನಮ್ಮ ನೌಕರ ಸಂಘರು ತಿಪ್ಪೇಸ್ವಾಮಿ ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಒಂದೊಂದು ಮಾತು ಹೇಳಿದ್ರು, ದಯಮಾಡಿ ಯಾವತ್ತೂ ಕೂಡ ಸಮಾಜದಲ್ಲಿ ಮಾಡಕ್ ಹೋಗ್ಬೇಡಿ. ಎಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತವೆ, ಎಲ್ಲಿ ಸಂಘಟನೆ ಆಗ್ತಾ ಇದೆ, ನಮ್ಮಿಂದ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದಿಂದ ದೂರ ಇದ್ದು ಸಂಭ್ರಮಿಸುವಂಥದ್ದು ಬಹಳ ಒಳ್ಳೆಯತನ ಅಂತ ನಾನು ಭಾವಿಸ್ಕೊಳ್ತೇನೆ. ಅವಾಗ ಹೇಳಿದ್ರು, ಇನ್ನೊಂದು ವರ್ಷ ಕಾರ್ಯಕ್ರಮ ಮಾಡಲ್ಲ. ನಾನು ಅವರಿಗೆ, ತಿಪ್ಪೇಸ್ವಾಮಿ ಅವರಿಗೆ, ಕನಕ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೇಳಲು ಬಯಸ್ತೀನಿ, ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡ್ರಿ. ನಿಮ್ಮ ಜೊತೆಗೆ ಶ್ರೀಮಠನು ಕೂಡ ಸದಾಕಾಲ ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೀನಿ. 4-5 ಜನ ಮಾಡೋದ್ರಲ್ಲಿ ಬಿಡಿ, ಅವರು ಅವ್ರ ಹಣನೂ ಕೊಡಲ್ಲ, ಕಾರ್ಯಕ್ರಮಕ್ಕೂ ಬರಲ್ಲ, ಮಾತಾಡೋದಂತೂ ಬಿಡಲ್ಲ. ನೀವೇನ್ ಮಾಡಿ, ಅವ್ರನ್ನ ನಿರ್ಲಕ್ಷ್ಯ ಮಾಡ್ಬಿಡಿ. ಸಹಕಾರ ಮಾಡೋ ಜನ ಇದ್ದಾರೆ, ದಾನಿಗಳಿದ್ದಾರೆ, ಎಲ್ಲರ ಸಹಕಾರ ಪಡ್ಕೊಂಡು ಈ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅನ್ನೋ ಮಾತನ್ನು ಕೂಡ ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹೇಳೋದಕ್ಕೆ ಬಯಸ್ತೀನಿ. ಇದು ಒಳ್ಳೆ ಕಾರ್ಯಕ್ರಮ. ಇವತ್ತು 35 ಜನ ಮಕ್ಕಳು PUC SSLC ಹೆಚ್ಚು ಅಂಕ ಪಡೆದ 60 ಜನ ಮಕ್ಕಳಿದ್ದಾರೆ. 60 ಜನ ಮಕ್ಕಳಿಗೆ ಪ್ರೋತ್ಸಾಹ ಯಾರು ಮಾಡಬೇಕು? ಬೇರೆ ಸಂಘಟನೆ ಮಾಡಲ್ಲ, ಬೇರೆ ಸಮಾಜದವರು ನಮ್ಮನ್ನು ಕರೆದು ಗೌರವಿಸಲ್ಲ.
ಆದ್ರಿಂದ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂಥದ್ದೇ ಒಂದು ಜಾಣ್ಮೆ. ಅದರಲ್ಲೂ ಹಿಂದುಳಿದ ಸಮುದಾಯಗಳಲ್ಲಿರುವಂತಹ ನಾವು ಕೊಲ್ಲರು, ಕುರುಬರು, ಈ ತರ ಅನೇಕ ಸಣ್ಣ ಪುಟ್ಟ ಸಮುದಾಯಗಳಲ್ಲಿ ವೇದಿಕೆಗಳೇ ಕಷ್ಟ. ಅಂತಹ ಸಂದರ್ಭದೊಳಗಡೆ ವೇದಿಕೆಯನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು, ನಮ್ಮ ಮಕ್ಕಳಿಗೆ ನಾವೇ ಪ್ರೋತ್ಸಾಹಿಸಬೇಕು, ಸನ್ಮಾನಿಸಬೇಕು, ಅವರಿಗೆ ಎತ್ತರಕ್ಕೆ ಬರುವಂತ ಎಲ್ಲ ಅವಕಾಶಗಳನ್ನ ನಾವು ನೀಡ್ಕೊಡ್ಬೇಕಾಗುತ್ತೆ ಅನ್ನೋದು ಬಹಳ 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 ಗಂಭೀರವಾಗಿ ಇರುವಂತ ವಿಚಾರ ಇದು. ಸೊ ಅದರಿಂದ ಈ ಕಾರ್ಯಕ್ರಮ ಬಹಳ ದೊಡ್ಡ ಮಹತ್ವ ಇರುವಂತಹ ಕಾರ್ಯಕ್ರಮ ಇದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.